ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವ ಒಂದು ಆರೋಪದ ಮೇಲೆ ಇಬ್ಬರು ಯುವಕರ ಮೇಲೆ ಕೃತ್ಯವನ್ನು ಮಾಡಿ ಬಸವನಹಳ್ಳಿ ಪೊಲೀಸರಿಗೆ ಒಪ್ಪಿರ್ತಕ್ಕಂಥದ್ದು. ಇದೀಗ ಬಸವನಹಳ್ಳಿ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಆ ಹಲ್ಲೆಗೊಳಗಾದ ಇಬ್ಬರು ಹುಡುಗರೀಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ SDPI ಮುಖಂಡ ಮುನೀರ್ ಅವರು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಅವರು ಈ ಘಟನೆ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸರಿ, ಏನು ಚಿಕ್ಕಮಗಳೂರಲ್ಲಿ ಜಿಲ್ಲೆ ಒಳಗಡೆ ನಿರಂತರವಾಗಿ ಸಂಘ ಪರಿವಾರ, ಬಿಜೆಪಿ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಏನು ಹಿಂದೂ ಪರ ಸಂಘಟನೆ ಅಂತಿದ್ವಿ, ಆಕ್ಚುಲಿ ಹಿಂದೂ ವಿರೋಧಿ ಸಂಘಟನೆಗಳು, ಹಿಂದೂ ಧರ್ಮಕ್ಕೆ ಕಳಂಕ ತರುವಂತಹ ಸಂಘಟನೆಗಳು, ಇವರು ಮಾಡಿರುವ ತಪ್ಪುಗಳನ್ನ ಹಿಂದೂ ಧರ್ಮದ ತಲೆ ಕಟ್ಟಿ ಇವರು ಹುಡುಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡುವಂತ ಸಂಘಟನೆಗಳು. ಇವು ನಿರಂತರವಾಗಿ ಮುಸಲ್ಮಾನ್ ಮೇಲೆ ಹಲ್ಲೆಯನ್ನ ಮಾಡ್ತಿದ್ದಾರೆ, ಮುಸಲ್ಮಾನ್ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ. ಇವರು ರಾತ್ರಿ ಹೊತ್ತಲ್ಲಿ ಇವರು ಅಂಗಡಿ ಮುಂಭಾಗದಲ್ಲಿ ಓಡಾಡುವಂತ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು, ನಂತರ ಅದು ಹಿಂದೂ ಧರ್ಮದು ಅಂತೇಳಿ ಹಿಂದೂ ಧರ್ಮದ ಮೇಲೆ ಕಟ್ಟಿ ಇವರು ಉಳ್ಕೊಳ್ಳುವಂತ ಪ್ರಕ್ರಿಯೆ ನಡೆದಿದೆ. ನಿನ್ನೆ ಕೂಡ ಒಂದು ಮಹಿಳೆಯ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತೇಳಿ ಅವ್ರನ್ನ ಒಬ್ರು ಮುಸಲ್ಮಾನರೇ ಕರೆಕ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇರ್ತಾರೆ. 20 ನಿಮಿಷದಲ್ಲಿ ಇವರು ತಕ್ಷಣ ಸ್ಟೇಷನ್ಗೆ ಬರ್ತಾರೆ, ಬಂದು ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ಸ್ಟೇಷನ್ ಒಳಗಡೆ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ನಾವು ಕೂಡ ಅಲ್ಲಿಗೆ ಹೋಗಿದ್ದು ಯಾಕಂದ್ರೆ ಮಹಿಳೆಯ ಮೇಲೆ ಮನೆಯ ಮೇಲೆ ಯಾರು ಕಲ್ಲು ತೂರಾಟ ಮಾಡಿದರೆ ಅವ್ರ ಮೇಲೆ ಕೇಸು ದಾಖಲಾಗಬೇಕು. ಈ ಮಕ್ಕಳ ಮೇಲೆ ಯಾರು ಹಲ್ಲೆಯನ್ನ ಮಾಡಿದರೆ ಅವ್ರ ಮೇಲೂ ಕೂಡ ಕೇಸು ದಾಖಲಾಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಕೂಡ ಅಲ್ಲಿ ಹೋಗ್ತೀವಿ. ಆದ್ರೆ ಸ್ಟೇಷನ್ ಒಳಗಡೆ ಬಜರಂಗ ದಳ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಹಿಂದೆ ನಗರ ಪೊಲೀಸ್ ಠಾಣೆ ಒಳಗೆ ಕೂಡ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ, ರೂರಲ್ ಪೊಲೀಸ್ ಠಾಣೆ ಒಳಗಡೆ ಕೂಡ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದರೆ ಅವರ ಮೇಲೆ ಸ್ವಯಂ ಪ್ರೇರಿತ ಕೇಸುಗಳನ್ನ ಪೊಲೀಸ್ ಇಲಾಖೆ ಯಾಕೆ ದಾಖಲು ಮಾಡ್ತಾ ಇಲ್ಲ? ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಪೊಲೀಸ್ ಇಲಾಖೆ ಸ್ಟ್ರಾಂಗು ಅಲ್ಲ, ಬಜರಂಗ ದಳ ಬಿಜೆಪಿ ಸ್ಟ್ರಾಂಗು ಅನ್ನೋ ಅನುಮಾನಗಳು ಬರ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ಇಟ್ಟಿರುವಂತ ನಂಬಿಕೆಗಳು ದಿನ ದಿನ ಕಡಿಮೆ ಆಗ್ತಾ ಇದೆ. ಮತ್ತು ಒಬ್ಬ MOB ಮತ್ತು ಒಬ್ಬ ಕಮ್ಯುನಲ್ ಗೂಂಡ ಒಂದು ಕೋಮು ಗಲಭೆಯನ್ನ ಪ್ರಚೋದನೆ ಕೊಡ್ತಕ್ಕಂಥವನು ಕಾಕಿಯನ್ನ ಕಂಡ್ರೆ ಭಯ ಪಡಬೇಕು. ಆದ್ರೆ ಕಾಕಿಯ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ ಒಳಗಡೆ ಗೂಂಡಾಗಿರಿಯನ್ನ ಮಾಡ್ತಾ ಕಾಣ್ತಾ ಇದೀವಿ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಒಂದು ತೀಕ್ಷ್ಣವಾದಂತಹ ಒಂದು ಗಟ್ಟಿಯಾದಂತಹ ನಿರ್ಧಾರಗಳನ್ನು ತಗೋಬೇಕು, ನಿರ್ದಾಕ್ಷಿಣ್ಯವಾಗಿ ಇವರ ಕಾನೂನು ಕ್ರಮಗಳನ್ನು ತಗೋಬೇಕು. ಇಂಥವ್ರನ್ನ ಚಿಕ್ಕಮಗಳೂರು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಮನವಿಯನ್ನು ಕೂಡ SDPI ಮಾಡುತ್ತೆ. ಈಗಾಗಲೇ ಏನೋ ರಾತ್ರಿ ಈ ಒಂದು ಶ್ಯಾಮಗೌಡ ಮತ್ತೆ ಸಂತೋಷ್ ಕೋಟಿ ಅನ್ನೋರ ಮೇಲೆ ದೂರನ್ನು ದಾಖಲಿಸಬೇಕು, FIR ಮಾಡಬೇಕು ಅಂತ SDPI ಪಟ್ಟು ಹಿಡಿದಿತ್ತು. ಈಗ FIR ಕೂಡ ದಾಖಲಾಗಿದೆ ಸರ್. ಖಂಡಿತ FIR ದಾಖಲಾದ ನಂತರದಲ್ಲಿ ಇವರು ಚಾರ್ಜ್ ಶೀಟ್ ಅನ್ನ ಲೇಟ್ ಮಾಡ್ತಿದ್ದಾರೆ. ನಂತರ ಅವ್ರ ಮೇಲೆ ಕೇಸುಗಳನ್ನ ಒಂದು C ರಿಪೋರ್ಟ್ B ರಿಪೋರ್ಟ್ ಮಾಡ್ತಾರೆ. ಆದ್ರೆ ಈ ಕೇಸಲ್ಲಿ ನಿರಂತರವಾದಂತಹ ಕಾನೂನು ಹೋರಾಟಗಳನ್ನ ಈ ಮಕ್ಕಳ ಪರವಾಗಿ ನಾವು ಕೂಡ ಮಾಡ್ತೀವಿ. ಅವ್ರ ಮೇಲೂ ಕೂಡ ಏನ್ ದೂರು ದಾಖಲಾಗಿದೆ, ಅದಕ್ಕೆ ಪನಿಷ್ಮೆಂಟ್ ಕೂಡ ಆಗ್ಬೇಕು ಅನ್ನೋದು ನಮ್ಮ ಮನವಿ ಮಾಡ್ತೀವಿ. ಇವಿಷ್ಟು SDPI ಮುಖಂಡ ಮುನೀರ್ ಅವರ ಮಾತಾಗಿರ್ತಕ್ಕಂಥದ್ದು. ತಪ್ಪು ಯಾರು ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು, ತಪ್ಪು ಮಾಡಿದವರು ಎಲ್ರಿಗೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಮುನೀರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.